ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇಂದು ನಡೆದಿರ್ತಕ್ಕಂಥ PDO ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ವಶನ್ ಆನ್ಸರನ್ನು ನೋಡ್ಕೊಳ್ತಾ ಹೋಗೋಣ. ಸೊ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಮೊದಲಿಗೆ ಇಲ್ಲಿ ನಾವು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ನ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹೇಳಿಕೆಗಳು ಮತ್ತು ಅವುಗಳಿಗೆ ನಿರ್ಣಯಗಳು ಅಂತ ಇದೆ. ಸೊ ಇಲ್ಲಿ 70ನೇ ಪ್ರಶ್ನೆ, ಕೆಲವು ಹ್ಯಾಂಗರ್ಗಳು ಬಟ್ಟೆಗಳು, ಎಲ್ಲ ಬಟ್ಟೆಗಳು ಡ್ರಾಯರ್ಗಳು, ಕೆಲವು ಡ್ರಾಯರ್ಗಳು ಅಲ್ಮೇರಾಗಳು ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನಿರ್ಣಯ 1 ಮತ್ತು ನಿರ್ಣಯ 2 ಅಥವಾ 2 ಯಾವುದನ್ನು ಇಲ್ಲಿ ಬೆಂಬಲಿಸುವುದಿಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 71ನೇ ಪ್ರಶ್ನೆ ನೋಡಿ, ಇಲ್ಲಿ 40 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ 20 ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ, 15 ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ, ಆದರೆ ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಗಣಿತ ಅಥವಾ ಜೀವಶಾಸ್ತ್ರ ಎರಡರಲ್ಲಿ ಒಂದನ್ನು ಅಥವಾ ಎರಡನ್ನು ಆಯ್ಕೆ ಮಾಡಿಕೊಂಡರೆ ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನೂ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮತ್ತು ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿರುವ ಆದರೆ ಗಣಿತವನ್ನು ಆಯ್ಕೆ ಮಾಡಿಕೊಂಡಿರದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿ ಅಂತೇಳಿ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನಾಗುತ್ತೆ ಅಂತಂದರೆ ಆಪ್ಷನ್ 2 25 ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ನೋಡಿ 72ನೇ ಪ್ರಶ್ನೆಗೆ, 7 ವರ್ಷಗಳ ಹಿಂದೆ ಮೀರಾಳ ವಯಸ್ಸು ಹೀನಾಳ ಈಗಿನ ವಯಸ್ಸಿಗೆ ಸಮವಾಗಿತ್ತು. ಇಲ್ಲಿಂದ ಮೀರಾಳ ವಯಸ್ಸಿನ 10 ವರ್ಷಗಳು ಮತ್ತು 5 ವರ್ಷಗಳ ಹಿಂದಿನ ಹೀನಾಳ ವಯಸ್ಸಿನ ಒಟ್ಟು ಮೊತ್ತವು 94 ವರ್ಷಗಳಾದರೆ ಆಗಿರುತ್ತದೆ. ರೀನಾ ಹೀನಾಳಿಗಿಂತ 4 ವರ್ಷ ಚಿಕ್ಕವಳಾದರೆ 12 ವರ್ಷಗಳ ಹಿಂದೆ ರೀನಾಳ ವಯಸ್ಸು ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 23. ನೋಡಿ 73ನೇ ಪ್ರಶ್ನೆಯಲ್ಲಿ ಬಾರ್ಗ್ರಾಫನ್ನು ಕೊಟ್ಟಿರ್ತಾರೆ. ಈ ಒಂದು ಬಾರ್ಗ್ರಾಫ್ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ 2014ರಲ್ಲಿ ರಫ್ತು ಮಾಡಲಾದ ಎ ಮತ್ತು ಸಿ ಬಗೆಯ ವಾಹನಗಳ ಒಟ್ಟು ಸಂಖ್ಯೆ ಮತ್ತು 2015ರಲ್ಲಿ ರಫ್ತಾದ ಬಿ ಮತ್ತು ಈ ಬಗೆಯ ವಾಹನಗಳ ಸಂಖ್ಯೆಯ ಒಂದು ಅನುಪಾತ ಎಷ್ಟು ಇದೆ ಅಂಥೇಳಿ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 7:9 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 7:9. ನೋಡಿ 74ನೇ ಪ್ರಶ್ನೆಯನ್ನು ನೋಡೋದಾದರೆ, ಒಬ್ಬ ಮನುಷ್ಯ 5 ಗಂಟೆಗಳಲ್ಲಿ ಪ್ರವಾಹದ ಹರಿವಿನ ದಿಕ್ಕಿನಲ್ಲಿ ನಿಶ್ಚಿತ ದೂರವನ್ನು ಕ್ರಮಿಸ್ತಾನೆ ಮತ್ತು ಅದೇ ಸ್ಥಳಕ್ಕೆ 8 ಗಂಟೆಗಳಲ್ಲಿ ಹಿಂದಿರುಗುತ್ತಾನೆ. ಪ್ರವಾಹದ ವೇಗವು ಗಂಟೆಗೆ 4.5 ಕಿಲೋಮೀಟರ್ ಆಗಿದ್ದರೆ ಆಗ ನಿಂತಿರುವ ನೀರಿನಲ್ಲಿ ಮನುಷ್ಯನ ವೇಗ ಎಷ್ಟಾಗಿರುತ್ತೆ ಅಂಥೇಳಿ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. 19.5 ಕಿಲೋಮೀಟರ್ ಪ್ರತಿ ಗಂಟೆಗೆ ಮನುಷ್ಯ ಚಲಿಸ್ತಾನೆ. ಇನ್ನು 75ನೇ ಪ್ರಶ್ನೆ ನೋಡಿ, ಇಲ್ಲಿ ಬಿಟ್ಟ ಸ್ಥಳಗಳಲ್ಲಿ ತುಂಬೋದಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗತ್ತಂತಂದರೆ ಆಪ್ಷನ್ 3 ಇಲ್ಲಿ ಸರಿಯಾದ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 76ನೇ ಪ್ರಶ್ನೆಗೆ, ವಿತ್ತೀಯ ಕೊರತೆ ಈ ಪದದ ಅರ್ಥವೇನು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚದ ಹೆಚ್ಚುವರಿ. ಇನ್ನು 77ನೇ ಪ್ರಶ್ನೆ ನೋಡಿ, ಇಲ್ಲಿ ಕೊಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂಥೇಳಿ ಇಲ್ಲಿ ಹೊಂದಿಸಿ ಬರೆಯಿರಿ ಅಂಥೇಳಿ ಕೊಟ್ಟಿದ್ದಾರೆ. ಈ ಒಂದು ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಅನುಚ್ಛೇದ 14 ಸಮಾನತೆಯ ಹಕ್ಕು, ಅನುಚ್ಛೇದ 19 ಸ್ವತಂತ್ರದ ಹಕ್ಕು ಹಾಗೂ ಅನುಚ್ಛೇದ 21 ಜೀವನ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆ ಹಾಗೂ ಅನುಚ್ಛೇದ 32 ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಇಲ್ಲಿ ಸರಿಯಾಗತ್ತೆ. ಅದರಿಂದ ಇಲ್ಲಿ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಕೆಳಕಂಡವರ ಪೈಕಿ ಸಂವಿಧಾನದ ಹಸ್ತಪ್ರತಿಯ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಡಾಕ್ಟರ್ BR ಅಂಬೇಡ್ಕರ್. 27ನೇ ಪ್ರಶ್ನೆ ನೋಡಿ, ಈ ಕೆಳಗಂಡ ಗವರ್ನರ್ ಜನರಲ್ಗಳ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದ ಒಂದು ನಿರ್ಬಂಧವನ್ನು ತೆಗೆದುಹಾಕಿದರು ಅಂತೇಳಿ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಸರ್ ಚಾರ್ಲ್ಸ್ ಮೆಟ್ಕಾಫ್. 28ನೇ ಪ್ರಶ್ನೆ, 3ನೇ ಕರ್ನಾಟಕ ಯುದ್ಧವು ಮುಕ್ತಾಯವಾದ ತರುವಾಯ ಈ ಕೆಳಗಿನ ಯಾವ ಒಪ್ಪಂದಕ್ಕೆ ಬರಲಾಯಿತು ಅಂಥೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಪ್ಯಾರಿಸ್ ಒಪ್ಪಂದ ಆಪ್ಷನ್ 1. ನೋಡಿ 29ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಫ್ ಏಜೆನ್ಸಿ ಆಗಿರುವುದಿಲ್ಲ ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಕ್ಯಾಬಿನೆಟ್ ಸಚಿವಾಲಯ ಇಲ್ಲಿ ಸ್ಟಾಫ್ ಏಜೆನ್ಸಿ ಆಗಿರುವುದಿಲ್ಲ. ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಯಾವತ್ತೊಂದು ತತ್ವಕ್ಕೆ ಸಂಬಂಧಿಸಿದೆ ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ ಕಾನೂನು ಆಧಿಪತ್ಯಕ್ಕೆ ಇದು ಈ ತತ್ವಕ್ಕೆ ಸಂಬಂಧಿಸಿದೆ. ನೋಡಿ 31ನೇ ಪ್ರಶ್ನೆ, ನಾಗರಿಕ
ಸೇವಕರಿಗೆ ಸಾಂವಿಧಾನಿಕ ರಕ್ಷಣೆಗಳನ್ನು ಯಾವ ಒಂದು ಅನುಚ್ಛೇದ ನೀಡುತ್ತೆ ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಅನುಚ್ಛೇದ 311. ಆರ್ಟಿಕಲ್ 311 ಇಲ್ಲಿ ನಾಗರಿಕ ಸೇವಕರಿಗೆ ಸಂವಿಧಾನಿಕ ರಕ್ಷಣೆಗಳನ್ನು ನೀಡುವ ಅನುಚ್ಛೇದವಾಗಿದೆ. ನೋಡಿ, ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಅಂಥೇಳಿ, ಸರಿಯಾದ ಹೇಳಿಕೆಯಲ್ಲ ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ಈಗಿನ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್ ಆಗಿರುವುದಿಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮೂಹಗಳನ್ನು ಗುರುತಿಸಿ ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಬೈಗ ಇದು ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಬುಡಕಟ್ಟು ಅಲ್ಲ. ಸೊ ಇದನ್ನು ಬಿಟ್ಟರೆ ಉಳಿದಿರ್ತಕ್ಕಂಥ ಈರುಳಿಗ, ಸೋಲಿಗ, ಸಿದ್ದಿ ಈ ಒಂದು ಬುಡಕಟ್ಟು ಸಮೂಹಗಳು ಕರ್ನಾಟಕದಲ್ಲಿ ಇವೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ 2 B, C ಮತ್ತು ಡಿಗಳು ಇವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಸಮೂಹಗಳು. ನೋಡಿ, ಪೇಂಟ್ ಸ್ಪ್ರೇ ಗನ್ ಕಾರ್ಯನಿರ್ವಹಿಸುವ ತತ್ವ ಯಾವುದು ಅಂಥೇಳಿ ಕೇಳಿದ್ದಾರೆ. ಪೇಂಟ್ ಸ್ಪ್ರೇ ಗನ್ ಇದು ಬರ್ನೌಲಿಯ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ. ಆಪ್ಷನ್ 3 ಸರಿಯಾದ ಉತ್ತರ. ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ 3,000 ಹಣ ಸಹಾಯಧನವನ್ನು ಒದಗಿಸ್ತಾರೆ. ನಿರುದ್ಯೋಗಿ ಡಿಪ್ಲೊಮಾ ಪದವೀಧರರಿಗೆ ಮಾಸಿಕ 1,500 ಒದಗಿಸುವುದು ಹಾಗೂ ಅಭ್ಯರ್ಥಿಗಳು 2022-23 ಶೈಕ್ಷಣಿಕ ವರ್ಷದಲ್ಲಿ ಪದವಿಯನ್ನು ಪಡೆದಿರಬೇಕು ಮತ್ತು ಕರ್ನಾಟಕದ ನಿವಾಸಿಗಳಾಗಿರಬೇಕು. ಸೊ ಇಲ್ಲಿ ಈ 3 ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾದ ಹೇಳಿಕೆಗಳಾಗಿವೆ. ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ಯ ಪುನಶ್ಚೇತನಕ್ಕೆ ಕ್ರಮವನ್ನು ತೆಗೆದುಕೊಂಡ ರಾಜ್ಯಗಳು ಯಾವುವು ಅಂಥೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಕರ್ನಾಟಕ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದದನ್ನು ಉತ್ತರಿಸಿ ಅಂಥೇಳಿ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಮೇಲಿನ ಎಲ್ಲವೂ. ಸೊ ಇಲ್ಲಿ 3 ಸ್ಟೇಟ್ ಏನಿವೆ, ಕರ್ನಾಟಕ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಇವು 3 ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ಯ ಪುನಶ್ಚೇತನಕ್ಕೆ ಕ್ರಮವನ್ನು ತೆಗೆದುಕೊಂಡ ರಾಜ್ಯಗಳಾಗಿವೆ. ಇನ್ನು ಪಂಚಾಯತ್ ರಾಜ್ಯ ವಿಷಯವು ಭಾರತದ ಸಂವಿಧಾನದ ಡ್ಯಾಶ್ ಎಲ್ಲಿದೆ ಅಂಥೇಳಿ ಕೇಳಿದ್ದಾರೆ. ಯಾವ ಒಂದು ಪಟ್ಟಿಯಲ್ಲಿದೆ ಅಂಥೇಳಿ. ಸೊ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ರಾಜ್ಯ ಪಟ್ಟಿ. ಆಪ್ಷನ್ 3 ರಾಜ್ಯ ಪಟ್ಟಿಯಲ್ಲಿ ಪಂಚಾಯತ್ ರಾಜ್ಯ ವಿಷಯವು ಭಾರತದ ಸಂವಿಧಾನದ ಭಾಗವಾಗಿದೆ. ಇಲ್ಲಿ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾಗಿದೆ ಅಂತೇಳಿ ಕೇಳಿದ್ದಾರೆ. ಸಮೋಷ್ಣಗೋಳ, ಮಧ್ಯಗೋಳ, ಪರಿವರ್ತನಾಗೋಳ ಹಾಗೂ ಉಷ್ಣಗೋಳ ಇಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಟ್ರೋಪೋಸ್ಪಿಯರ್, ಪರಿವರ್ತನಾಗೋಳ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸಾಗರದ ನೀರಿನ ತಳದಲ್ಲಿ ಮುಳುಗಿದ ಸಮತಟ್ಟಾದ ಮೇಲ್ಮೇ ಇರುವ ಜ್ವಾಲಾಮುಖಿಯ ಬೆಟ್ಟಗಳನ್ನು ಏನಂತೇಳಿ ಕರೀತಾರೆ ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 4 ಗಯೋಡ್ಸ್ ಅಂಥೇಳಿ ಕರೀತಾರೆ. ಆಪ್ಷನ್ 4 ಗಯೋಡ್ಸ್ ಅಂಥೇಳಿ ಕರೀತಾರೆ. ನೋಡಿ, ಈ ಕೆಳಗಿನ ಸ್ಥಳೀಯ ಮಾರುತಗಳಲ್ಲಿ ಯಾವುದು ಸಹಾರಾ ಮರುಭೂಮಿಯಲ್ಲಿ ಬೀಸುತ್ತದೆ ಅಂಥೇಳಿ ಕೇಳಿದ್ದಾರೆ. ಸಹಾರಾ ಮರುಭೂಮಿಯಲ್ಲಿ ಬೀಸ್ತಕ್ಕಂಥ ಮಾರುತ ಯಾವುದು ಅಂತಂದರೆ ಆಪ್ಷನ್ 4 ಹರ್ಮಟನಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 1 ಆಪ್ಷನ್ 1 ಎ ಮತ್ತು ಬಿಗಳು ಸರಿಯಾಗಿರ್ತಕ್ಕಂಥದ್ದು. ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಇದು ಶಿವಮೊಗ್ಗದಲ್ಲಿ ಇರ್ತಕ್ಕಂಥದ್ದು ಹಾಗೂ ಕಮ್ಮಸಂದ್ರ ವನ್ಯಜೀವಿ ಅಭಯಾರಣ್ಯ ಕೋಲಾರದಲ್ಲಿ. ಸೊ ಅದನ್ನು ಬಿಟ್ಟರೆ ಸಿ ಮತ್ತು ಡಿ ಹೇಳಿಕೆಗಳು ಇಲ್ಲಿ ಸರಿಯಾಗಿ ಹೊಂದಾಣಿಕೆಯನ್ನು ಆಗಿಲ್ಲ. ಮಾಂಜ್ರಾ ಮತ್ತು ಕಾರಂಜ್ ನದಿಗಳು ಈ ಕೆಳಕಂಡ ಯಾವ ಮಾದರಿಯ ನದಿ ಕಾಲುವೆ ವ್ಯವಸ್ಥೆಗಳನ್ನು ರೂಪಿಸಿವೆ ಅಂತೇಳಿ, ಅಂದರೆ ಡ್ರೈನೇಜ್ ಸಿಸ್ಟಮನ್ನು ಹೊಂದಿವೆ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದು ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ವೃಕ್ಷ ಮಾದರಿ ಒಂದು ನದಿ ಕಾಲುವೆ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ನೋಡಿ, ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂಥೇಳಿ ಕೇಳಿದ್ದಾರೆ. ಎಷ್ಟು ಜೋಡಿಗಳು? ಇಲ್ಲಿ ಸರಿಯಾದ ಉತ್ತರ 3 ಆಪ್ಷನ್ 3 ಹೊಂದಿಕೆಗಳು ಮಾತ್ರ ಇಲ್ಲಿ ಸರಿಯಾಗಿ ಇರತಕ್ಕಂಥದ್ದು. ನುಬ್ರಾ ಕಣಿವೆ ಲಡಾಖ್, ಅರಕು ಕಣಿವೆ ಆಂಧ್ರ ಪ್ರದೇಶ, ಇಲ್ಲಿ ಕಾಂಗ್ರಾ ಕಣಿವೆ ಇದು ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ. ಸೊ ಇದು ಹೊಂದಾಣಿಕೆಯಾಗಿಲ್ಲ. ಹಾಗೂ ಜೋಹರ್ ಕಣಿವೆ ಉತ್ತರಾಖಂಡದಲ್ಲಿ. ಸೊ ಇಲ್ಲಿ 3 ಹೊಂದಾಣಿಕೆಗಳು ಸರಿಯಾಗಿರ್ತಕ್ಕಂಥದ್ದು. ಇನ್ನು ಬಾಬ್ ಅಲ್ ಮಾಂಡೋಬ್ ಜಲಸಂಧಿಯು ಈ ಕೆಳಕಂಡ ಯಾವುದನ್ನು ಪರಸ್ಪರವಾಗಿ ಸಂಪರ್ಕಿಸುತ್ತದೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ 4 ಕೆಂಪು ಸಮುದ್ರ ಮತ್ತು ಎಡನ್ ಕೊಲ್ಲಿಯೊಂದಿಗೆ ಇಲ್ಲಿ ಸಂಪರ್ಕವನ್ನು ಹೊಂದಿಸುತ್ತೆ. ನೋಡಿ, ಭಾರತವನ್ನು
ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 15 ಕೃಷಿ ಹವಾಮಾನ ಪ್ರದೇಶಗಳಾಗಿ ಭಾರತವನ್ನು ವಿಭಾಗಿಸಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪದ ನದಿಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಗೋದಾವರಿ. ಗೋದಾವರಿ ಇಲ್ಲಿ ಪರ್ಯಾಯ ದ್ವೀಪದ ಅತ್ಯಂತ ದೊಡ್ಡ ನದಿಯಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳ ಬೆಸೆಯುವಿಕೆಯ ಕ್ರಮವನ್ನು ಹೀಗೆ ಕರೆಯುತ್ತಾರೆ ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಅಸಿಮಿಲೇಷನ್, ಸಮೀಕರಣ ಅಂಥೇಳಿ ಕರೀತಾರೆ. ಆಪ್ಷನ್ 2 ಇದು ಸರಿಯಾದ ಉತ್ತರ ಆಗುತ್ತೆ.